ಮಾಡಿದ್ದೆಲ್ಲ ಮತ್ತೊಬ್ಬರ ಪಾದ ಮೇಲೆ ನೀರು ಸುರುತ್ತಾರೆ, ನಿಮ್ಮಂತ ದರ್ಶನ ಪಡಿತಾರ. ಅದಕ್ಕೆ ಬಿಟ್ಟು ಹೋಗೋಣ ಗಾಮ ಆಗೋದಿಲ್ಲ. ನಿಮ್ಗೆ ನೋಡ್ರಿ ಹೆಂಗ್ ರೀತಿ ನಿಮಗ್ ಮನುಷ್ಯ ಮನ್ನಾಗ ಹೋಗ್ರಿ ನಾನೆಲ್ಲ. ಮತ್ತು ಮೇನ ತಂಬಾಕ್ ಚೀಲ ಯಾರ್ಯಾರು ತಂದ್ರೆ ಒಂದು 8-10 ದಿವಸ ಮಾತ್ರ ತಂಬಾಕ್ ಚೀಲ ಅದನ್ನ ಇಲ್ಲಿ ಒಗದು ಹೋಗ್ರಿ. ಹೋಗೋದ್ನಾಗ ಕೊಡ್ತನ್ನ, ಆದ್ರೆ ಇಲ್ಲಿ ಇರ್ತನ್ನ. ಅದನ್ನ ತಂಬಾಕ್ ಚೀಲ ತಗೋಬೇಡ. ಯಾಕಂದ್ರ ಗುರುವಿನ ನಾಮ ಸುಮಾರನ್ನ ಹೆಂಗಿರ್ತಲ್ಲ, ಒಂದು 90 ಹೊಡೆದಟ್ಟು ನಿಶಾ ಏರ್ತಲ್ಲ, ಅಷ್ಟು 4 ಪಟ್ಟು ನಿಶಾ ಭಗವಂತನಿಗೆ ಏರ್ತೈತೆ ಅಂತ ಶಾಸ್ತ್ರ ಹೇಳೋದ್ರ ಬಗ್ಗೆ. ಶಾಸ್ತ್ರ ಹೇಳೋದ್ರ ಬಗ್ಗೆ ಅದಕ್ಕಿಂತ ಹೆಚ್ಚು ಪಟ್ಟು ನಿಶಾ ಹೆಂಗ ಏರ್ತಲ್ಲ. ಅದು ತಂಬಾಕು ತಿಂದ್ರೆ ನಿಶಾ ಏರೋದಲ್ಲ. ತಂಬಾಕು ತಿಂದ್ರೆ ಈ ಶರೀರ ರಕ್ಷಣೆ ಆಗ್ತದೆ ಅನ್ನೋದು ಗೊತ್ತಿಲ್ಲ. 90 ಹೊಡೆದ್ರೆ ಮನುಷ್ಯ ಬದುಕುತ್ತಾನ ಅನ್ನೋದು ಇಲ್ಲ. ಎದ್ರಾಗ ಐತೆ ಅದು ಎದ್ರಾಗ ಬರ್ತೈತಿ, ಎದ್ರಾಗೂ ಇಲ್ಲ. ನಿಮ್ಗೆ ಹೇಳ್ತೇನ್ರಿ, ಒಮ್ಮೆ ತಂಬಾಕುದಾರ ತಿಂದ್ರಿ ಅಂದ್ರೆ 2 ನಿಮಿಷ ಆಯುಷ್ಯ ಕಮ್ಮಿ ಆತ. ಬರೆದಿಟ್ಕೋರಿ. ಯಾನ್ರಿ ಹೇಳಕ್ಕಾರ ಗುಂಡೆ ಹೊಡೆ ಅವ್ರ ತಂದಿರಿ ನೀವು. ಒಮ್ಮೆ ತಂಬಾಕು ತಿಂದ್ರೆ 2 ನಿಮಿಷ ಆಯುಷ್ಯ ಕಮ್ಮಿ ಆತ. ಚತ್ತಾನ 2 ತಿಂತೀರಿ ನೋಡ್ರಿ, 2 ನಿಮಿಷ ಕಮ್ಮಿ ಆಗ್ತದೆ. ನಿಮ್ಗೆ ನೀವು ವಿಚಾರ ಮಾಡುದು. ಮತ್ತ 90 ಕುಡಿದ್ರಿ ಅಂದ್ರೆ 3 ತಾಸು ಆಯುಷ್ಯ ಕಮ್ಮಿ ಆತ. 3 ತಾಸು ನೀವು ಚತ್ತಾನ 2 ಕುಡ್ತೀರಿ ನೋಡ್ರಿ, ಎಷ್ಟು ತಾಸು ಕಮ್ಮಿ ಆಗ್ತೈತಿ ನೋಡ್ರಿ. ನೋಡ್ರಿ ವಿಚಾರ ಮಾಡಿ. ಅಟ್ಟ ತಾಕತ್ತಾದ ಭಗವಂತ ಪಟ್ಟಣದ್ರಾಗ ಅಂತ ನಿಶಾ ಮಾಡಿದ್ರೆ ಯೋಗ್ಯತನ ಅಲ್ಲ. ನಾವು ನಿಶಾ ಎಂತದ್ ಏರ್ಬೇಕಂದ್ರ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ. ಹುಲ್ಯಾಳ ಮಹಾದೇವಪ್ಪ ಕರ್ನಾಟಕದ ರತ್ನ. ಹುಲ್ಯಾಳ ಮಹಾದೇವಪ್ಪ ಗೊತ್ತಿರ್ಬೇಕು ನಿಮಗೆ. ಹುಲ್ಯಾಳ ಮಹಾದೇವಪ್ಪ ಕರ್ನಾಟಕದ ರತ್ನ. ಕೈವಲ್ಯ ಪದ್ಧತಿ ಬಿಡಿಸಿದಂತ ಗುರು, ಎಲ್ಲರಿಗೂ ಉಪದೇಶ ಮಾಡಿದಂತ ಗುರು. ಕೈವಲ್ಯ ಪದ್ಧತಿ ಬಿಡುಗಡೆ ಸಿದ್ಧಾರೂಢರ ಚರಿತ್ರನ ಬಿಡುಗಡೆ ಮಾಡಿದವ ಅವನು. ಅವ ಇವತ್ತ ನಿನ್ನೆ ಹರಿಯಾವತಿ 8 ಗಂಟೆಗೆ ಅವ್ರು ಹೋಗ್ಯಾರ. ನಿನ್ನೆ ಹರಿಯಾವತಿ ಈಗ 1 ಗಂಟೆಗೆ ಮಣ್ಣು ಆತವ. ನಮ್ಮ ಕೀರ್ತನಕ್ಕೆ ಸ್ವಲ್ಪ ವ್ಯತ್ಯಾಸ ಬಂದೈತಿ. ಯಾಕೆ ಬಂದೈತಿ ಅಂದ್ರೆ ಮಾರ್ಷಾಡ್ ಅವ್ರು ಎಲ್ಲ ಅಲ್ಲೇ ಹೋಗ್ಯಾರ. ನಾನು ಹೋಗಾಗ ನೀವು ಬರ್ತೀನಿ, ನಾನು ಇರ್ತೇನೆ. ನಾವು ಓಲಾ ಪುಂಡರಿ ಶರೀರ ಯಾಕೆ ಕೊಟ್ಟಾನಪ್ಪ ಭಗವಂತ? ಎಷ್ಟು ಚಂದ ಕೊಟ್ಟಾನು. ನಮಗೆ ನಿಮ್ಗೆ ಏನು ಕಡಿಮೆ ಐತಿ? ನಾವು ಯಾಕೆ ಬಾಧಕ ಮಾಡ್ಕೊಳ್ಳೋದು? ಇದನ್ನ ಯಾನ್ ಬಾಧ ಮಾಡ್ಕೊಳ್ಳೋದು? ಒಬ್ಬ ಮುದುಕ, ಒಂದು ಮುದುಕ 85 ವರ್ಷದ ಮುದುಕ ದವಾಖಾನೆಗೆ ಮಕ್ಕಳು ಹೋದ್ರು. ಲಕ್ಷ ಕೊಟ್ಟು ಕೇಳ್ರೆ, ಹಿಂಗ ಮಾಡ್ತೀರ ನಿಮ್ ಊರಾಗ ಹೋಗೋಣ್ರಿ. ಹ್ಯಾಂಗಿರ್ಬೇಕಂದ್ರ ಅವಂಗ ಏಕಾಗ ಚಿತ್ತ ಏಕಾಗ್ಬೇಕತ್ತ. ಈಗ ಪಶ್ಚಿಮ್ಯಾಗ ಜೋಕಾಲಿ ಕಟ್ತಾರಲ್ಲ, ಪಶ್ಚಿಮ್ಯಾಗ ಪಂಚಮ್ಯಾಗ ಜೋಕಾಲಿ ಕಟ್ತಾರಲ್ಲ, ಆ ಜೋಕಾಲಿ 2 ಹೆಣ್ಮಕ್ಳು ತೂಕೋತಿರ್ತಾರ. 10-20 ಹೆಣ್ಮಕ್ಳು ತೆಳಗೆ ನಿಂತಿರ್ತಾರ. ಅವ್ರು ತೂಗುತ್ತಿರ್ತಾರ. ಮಗಲಾಗ ನಿಂತವ್ರು ಹೆಂಗ್ ಮಾಡ್ತಾರೋ, ಆಡ್ಲಾಕ ಏನ ನಂಬರ್ ವರಿ ನಿಂತಿರ್ತಾರ. ಆಡ್ಬೇಕನ್ನಂಗ್ ನಿಂತಿರ್ತಾರ. ಅವ್ರು ಹೆಂಗ್ ಮಾಡ್ತಾರೋ, ಅವ್ರು ಹೆಂಗ್ ಮಾಡ್ತಾರ. ಇವ್ರು ಜೋಕಾಲಿ ಹಾಕಿ ಕೂತಾವ್ರ ಅಲ್ಲ, ಇವ್ರು ಸೋಮ ನಿಂತಾವ್ರ. ಜೋಕಾಲಿ ಹಾಕಿ ಕೂತಾವ್ರಲ್ಲ, ಸೋಮ ನಿಂತಾವ್ರ. ಆ ಜೋಕಾಲಿ ಕೂಡ ಶರೀರ ಹ್ಯಾಂಗ ಅಳಿಗಾಡ್ತತಿ. ಆ ಶರೀರಕ್ಕ ಇದಕ್ಕ ಚಿತ್ತ ಏಕಾಗಿರ್ತತಿ ಅನಾಗ. ಇದು ನಿಂತಾವ್ರ ಸಹಿತ ಹಿಂಗ್ ಜೋಲಿ ಒಳ್ಳೆಯಾಗತ್ತತಿ. ಯಾಕ್ರಿ? ಅದಕ್ಕ ಒಂದಾಗಿರ್ತತಿ. ಅದಕ್ಕ ಭಜನಾ ಮಾಡುವತ್ನ್ಯಾಗ ಇದಕ್ಕ ಅದಕ್ಕ ಒಂದಾಗಬೇಕು. ಆತ್ಮಕ್ಕ ಅದಕ್ಕೆ ಒಂದಾಗಬೇಕು. ಅವಾಗ ಅದು ಮುಟ್ತದೆ. ಮತ್ತ ಸುಮ್ ಆಗೋದಿಲ್ಲ. ಆಗೋದಿಲ್ಲ. ಒಬ್ಬಕ್ಕೆ ತಾಯಿ ಗಂಡನ ಪೂಜೆ ಮಾಡ್ಬೇಕು. ದಿವಸ ಎದ್ದು ಮಾಡ್ಬೇಕು. ಒಟ್ಟ ತೆಪ್ಪಲಾರ್ದ ಮಾಡ್ಬೇಕು. ನಿಮಗ ಬೇಡಿದ್ದನ ಆಗ್ತತಿ ಅಂತ ಹೇಳಿದಪ್ಪ. ನಿಮಗ ಬೇಡಿದಂತದ ಆಗತತಿ.
ಯಾಕ್ರಿಪ್ಪ ಬೇಡಿದಂತದ ಆಗ್ತದಂದ್ರ ನಮ್ಮ ಮನ್ಯಾಗ ನಾ ದಿವಸ ಕಾಲ ಬಿಡ್ತು ನಮ್ಮ ಬೇಡಿದಂಗ ಆಗ್ತದೆ ಅನ್ನೋ ಒಬ್ಬ ಹೆಣ್ಮಗಳು ಹೇಳ್ತೀನಿ ಅಂತ ಕೇಳಕ್ ಬಂದಾಗ ಹೆಣ್ಮಗಳು ಹೇಳ್ತೀನಿ ಅಂತ ಕೇಳ ಹೌದು ದಿವಸ ಮತ್ತ ದಿವಸ ತೆಪ್ಪಲಾರ್ದ ನೀವು ಗಂಡನ ಪಾದ ಪೂಜೆ ಮಾಡತ್ತೀರಿ ಮತ್ತ ಗಂಡ ಅವ್ರಿಗೆ ಹಾಲಂದ್ರ ಯಾರ ಕಾಲ ಬೀಳತ್ತ ಗಂಡ ಯಾವ್ರಿಗೆ ಹೂವಾದ್ರ ನಾ ಯಾರ ಕಾಲ ಬೀಳಲಿ ಅಂತ ಚಿಂತೆ ಬಿತ್ತ ಹೇಳಾವ್ ಅವ ಅಂದತ್ತ ಅಲ್ಲೇ ಫೋಟೋ ಅದು ತೆಗೆದಿಟ್ಟಿರ್ತಾರಲ್ಲ ಅದಕ್ಕೊಂದ್ ಜನ ನಮಸ್ಕಾರ ಮಾಡೋದು ಊರಿಗೆ ಹೋಗೋಣ ಎರಡು ದಿವಸ ಹೋಗೋಣ ನಾವ 2 ದಿವಸ ಬಾದಾನು ಬಾಳ 3 ದಿವಸ ಬಾದಾನು ಮತ್ತೆ ಬರತ್ತಲ್ಲ ಅವ್ರ ಪಾದ ಪೂಜೆ ಮಾಡೋದು ಆಯ್ತಪ್ಪ ಅಂದ್ಲ ಕೀರ್ತನ್ ಮುಗಿದು ಆಕಿ ಮನಿಗೆ ಹಾಲು ಮನ್ಕೊಂಡ್ಲು ನಸೀಕಿನ್ಯಾಗ 4 ಗಂಟೆ ಗಂಡಗೆ ಎಬಿಸಳು ಎಂದೂ ಕಾಲ ಬೀಳಲಾರ್ದಕ್ಕೆ ಗಂಡಗೆ ಎಬಿಸಳು ರೀ ಏನ್ರಿ ಎತ್ತನ ಯಾಕ ನಾವು ಎಂದೂ ಎಬಸಲಾರ್ದಾಕಿ ಹಿಂದೆ ಯಾಕೆ ಎಬಸ್ಲಾಕ ಅಂತ ವಿಚಾರ ಮಾಡಿದ ನಡ್ರಿ ರೀ ಬದಲಾಗಿ ನಡ್ರಿ ನಾ ನಿಮ್ಮ ತುತ್ತು ಸ್ವಲ್ಪ ನಾನು ತುತ್ತು ಸಳಕ ಹಾಕ್ತೇನೆ ನೋಡ್ರಿ ಅದು ತೆಕ್ಕಿ ಸಳಕ ಹಾಕಳು ಮನಿ ಮ್ಯಾಲ ಕುಣಿಸಳು ಪಾದ ಪೂಜಾ ಮಾಡ್ಲಾಕ್ ಹತ್ತಳು ಗುರು ಚಲು ಬಂದ ಊರಾಕ ಇರ್ತಾನೆ ಹೇಳವ ಏನೋ ಉಪದೇಶ ಮಾಡ್ಯ ನಾನು ಎಂದೂ ಕಾಲ ಬೀಳಲಾರ್ದಿದ ಏನೋ ಮನಿ ಮ್ಯಾಲ ಕುಣಿಸಿ ಮಾಡ್ಲತೈತಿ ಮಾಡ್ಲಿ 2 ದಿವಸ ಮಾಡೋದೈತಿದ 2 ದಿವಸ ಮಾಡೋದೈತಿ ನೋಡುನು ತಂದ ಇರ್ಲಿ ತಂದ 1 ದಿವಸ 2 ದಿವಸ ಪಾದ ಪೂಜೆ ಆತ 3ನೇ ದಿವಸ ಗಂಡ ಊರಿಗೆ ಊರಿಗೆ ಹೋಗೋಣ ಚಿಂತಿ ಬಿತ್ರಲ್ಲ ಇಲ್ಲಿ ನಾ ಪೂಜೆ ಹೆಂಗ್ ಮಾಡ್ಬೇಕು ಹೇಳ್ಯಾರ ಬಿಡ್ರಿ ಸ್ವಾಮಿಗಳು ಹೇಳ್ಯಾರ ನನಗ ನನ್ನ ಕೂಟು ಪೂಜೆ ಮಾಡಿದ್ರು ಕೂಟು ಇತ್ತು ಮನಗಡೆ ಎತ್ರ ಶಿಲಾಪದ ಮನ್ಯಾಗ ಆಕಿ ಹೆಣ್ಮಗಳಿದ್ರು ಗಿಡ್ಡು ನೆಲಕಲಾರದಂತ ವಿಷಯ ಏನ್ ಮಾಡಿದ್ರು ಸ್ವಲ್ಪ ಚರಿಯಾಗಿ ನೀರು ತಗೊಂಡು ಅದನ್ನ ಕಾಲು ಬಿಟ್ಟಾಗ ತಗೋಬೇಕಂದ್ರೆ ಏನಿಲ್ಲ ಹ್ಯಾಂಗ ಅಲ್ಲಿ ಕೂಟು ಪೂಜೆ ಹೆಂಗ್ ಮಾಡಿ ಅದ್ರ ಚಿಂತೆ ಬಿತ್ತು ನೀರು ತಗೊಂಡು ಹಿಂಗ್ ಜೋರ್ಲಿ ಎಲ್ಲ ಭಂಡಾರ ಹೋಗಿಲ್ಲ ನೀರು ಹೊಡೆದಳು ಕುಂಕುಮ ಭಂಡಾರನು ಹಂಗ ಬಗದಳು ಈಕಿ ಹಂಗ ಜಿಗಿತಿದಳು ಡ್ಯಾನ್ಸ್ ಮಾಡಿದಂಗ ಒಗಿದು ಮತ್ ನಿಂದ್ರದು ಮಾಡ್ಲ ಹತ್ತು ಅನಕತಕ ಬಾಗಲಾಗ ಬಂದು ಚೌಪಟ್ಟು ಹಿಡ್ಕೊಂಡು ನಿಂತಿದ್ವಿ ಯಾರು ಗಂಡು ಬಂದು ನಿಂತಿರ್ ಗಂಡ ಅಂದ ನನ್ ಹ್ಯಾಂತಿ ಯಾಕೋ ಡ್ಯಾನ್ಸ್ ಮಾಡಿರ್ತೈತಿ ಅಂತ ಮನ್ಯಾಗ ನನ್ ಹ್ಯಾಂತಿ ಯಾಕೋ ಡ್ಯಾನ್ಸ್ ಮಾಡ್ಲೈತಿ ಮನ್ಯಾಗ ಅಂದ ಸ್ವಲ್ಪ ನೋಡಿದ ಅದೇನು ಮನಿಯೊಳಗೆ ಏನು ಮಾಡ್ಲಾತಿದ್ವಿ ಅಂತ ಗಂಡ ಬಾಗಲಾಗ ನಿಂತಿರಲಿಲ್ಲ ಗಂಡ ಏನ್ ಮಾಡ್ಲಾತಿದ್ವಿ ಅಂತ ಅಯ್ಯ ಬರಿ ಭಾಳ ಚಲೋ ಆತು ಬರ್ರಿ ಮತ್ ನಾವು ಭಾಳ ಪೂಜೆ ಮಾಡ್ಲತ್ತೀನಿ ಮತ್ತ ನೆಲಕ್ ಮಾತ್ರ ಎಲ್ಲ ಫೋಟೋ ಸ್ವಲ್ಪ ಕೆಳಗೆ ತೆಗೆದು ಕೊಡ್ಬರ್ರಿ ಅಂತಂದ್ರು ಭಕ್ತಿ ಖರೆ ಐತೇನ್ರಿ ತಿಳಿದಿದ್ದೇನ್ರಿ ಹೇಳುದ ಸಾಕ್ಷಾತ್ ದೇವ್ರನ್ನ ಬಂದ ಪಾದ ಮುಟ್ಟಿದ್ರೆ ಕಲಾಸ ಆಗ್ತಿತ್ತದ ಆ ಫೋಟೋನು ತೆಗೆದು ಕೊಡ್ಬರ್ರಿ ಅಂದಳ ಅವ ಅಂದ ಇದೇನೋ ಮೂಢನಂಬಿಕೆ ಸೇವೆ ಮಾಡ್ಲತ್ತೈತಿ ಪಾದ ಪೂಜೆ ಮಾಡ್ಲತ್ತೈತಿ ಇದ್ರಾಗ ತಾಕತ್ತಿಲ್ಲ ಇರ್ಲಿ ಅಲ್ಲೇ ಇರ್ಲಿ ಹುಡುಗರದು ಕೆಳಗೆ ಹೊಡಿತಾವ್ ಬಾಳ ಖರ್ಚಾಗೈತಿ ಅಲ್ಲೇ ಇರ್ಲಿ ಅಂತ ಐದು ಪೂಜೆ ಹೆಂಗ್ ಮಾಡ್ರಿ ಅಂದ್ರಕ್ಕಿ ನೀ ಹೆಂಗ್ ಕೇಳಿರಿ ಅಂದ ನಾವು ಇಲ್ರಿ ಪೂಜಾ ಮಾಡಂದಾರು ಮತ್ ಮಾಡ್ಲ ಇಲ್ರಿ ತೆಳಗ ಇರ್ಲಿ ಬೇಡ ಆತವ ಅಂದ ರೀ ಇಲ್ಲಿ ಬರ್ರಿ ಅಂದ ಅವ ಬಂದ ಹೆಗಲ್ ಮ್ಯಾಲ ಕೈ ಇಟ್ಟು ನೀವು ಜರಾನ ನನಗೆ ಎತ್ ಹೇಳಿಲ್ಲ ನಾ ಪೂಜೆ ಮಾಡ್ತಾನ ಅಂದ್ರ ಭಕ್ತಿ ಹೆಂಗೈತಂತ ನಿಮ್ಗೆ ಹೇಳತ್ತೀನಿ ನಾ ಜೋಗಲ್ಲಿವ ಭಕ್ತಿ ಹೆಂಗ್ ಮಾಡ್ಬೇಕಂದ್ರ ಗಂಡನ ಬಂದಾನ ಪಾದ ಪೂಜೆ ಮಾಡಿದ್ರೆ ಮುಟ್ಟಿ ಹೋಗ್ತಿತ್ತು ಸ್ವಲ್ಪ ವ್ಯತ್ಯಾಸ ಆಯ್ತು ಎತ್ ಹಿಡಿ ಬಗಲ ಕೈ ಹಾಕಿ ಪಟ್ನ ಎತ್ ಹಿಡ್ದ ಅಯ್ಯ ನಾಚಿಕೆ ಬರ್ತೈತಿ ಬಿಡ್ರಿ ಅಂದಳು ನನಗೆ ನಾಚಿಕೆ ಬರ್ತೈತಿ ಬಿಡ್ರಿ ಅಂತಂದ್ರು ನಾಚಿಕೆ ಬಂದ್ರು ನೀ ಪೂಜೆ ಹೆಂಗ ಮಾಡಾಕಿ ಪೂಜಾ ಮಾಡ್ಲಾಕ ನಾಚ್ತಾರ ಎಂದರೆ ಪಂಡ್ರಾಪುರ ವಾರಿ ಮಾಡ್ಲಾಕ ಎಂದರೆ ನಾಚ್ತಾರನ ಭಕ್ತಿ ಮಾಡ್ಲಾಕ ರಾಮ್ ಕೃಷ್ಣಾರಿ ಅನ್ಲಾಕ ನಾಚ್ತಾರನ ಒಬ್ಬಕ್ಕೆ ಹೆಣ್ಮಗಳದ ರಾಮ್ ಇತ್ತ ಹೆಸರು ಗಂಡನ ಹೆಸರು ರಾಮ್ ಇತ್ತ ಅದಕ್ಕೆ ದಿಂಡಿದಾಗ ಹೊಂಟಿಳತ್ತ ಆಕಿ ದಿಂಡಿದಾಗ ಹೊಂಟಿಳತ್ತ ರಾಮ ಕೃಷ್ಣ ಹರಿ ಅವ್ನ್ರ ಏನಾಡ್ತ ಎಲ್ಲಾರು ಆ ರಾಮ ನೀವು ಅಂದಂಗ ಅನ್ನಕ್ಕೆ ತಾಯಿ ಹಿಂಗ್ಯಾಕತ್ತಿ ಅನ್ನ ನನ್ನ ಗಂಡನ ಹೆಸರು ರಾಮ ಐತ್ರಿ ನಾ ಹೆಂಗ ತಗೊಳ್ರಿ ಅಂತ ನನ್ನ ಗಂಡನ ಹೆಸರು ರಾಮ ಐತಿ ಹೆಂಗ ತಗೊಳ್ಳಿ ಅಂತ ಅಂದ್ರು ಯಾವ ಹಂಗ ಮಾಡ್ಬೇಡ್ರಿ ನಾಚಂಗಿಲ್ಲ ರಾಮ ಅಂದ್ರೆ ನಿನ್ನ ಗಂಡನ ಹೆಸರು ಒಂದ ಐತಿ ಅನ್ನ ಜಗಳ ಯಾರ್ದಲ್ಲ
ಇಲ್ಲಂದ್ರೆ ಯಾರ ಜಗತ್ತನ ಒಡೆಯನಾದಂತ ಜಗತ್ತನ ರಕ್ಷಕ ಪರಮಾತ್ಮ ಅವನ ಹೆಸರು ರಾಮ ಐತಿ. ನಿನ್ನ ಗಂಡ ನೀನು ಹುಟ್ಟಿದ ಇನ್ನು ಹೋಗಾವಂತ ಸದಿಸದಾಗ ಆ ರಾಮ ಎಂದರೆ ಸತ್ತಾನ ಎಂದರೆ ಹುಟ್ಟ್ಯಾನ ನಿರಂತರವಾಗಿ ಅವನ ಭಗವಂತ ಹಂಗದಾನ ಹಂಗ ನಮ್ ಜೋಡಿನದಾನ. ಅದಕ್ಕೆ ರಾಮಕೃಷ್ಣ ಹರಿ ಅಂತ ಅನ್ಕೊಂಡು ತಿಂಡೇದ ಕೂಡ ಹೋಗುವುದು ರಾಮಕೃಷ್ಣ ಹರಿ ಅನ್ನೋದು ಅದಕ್ಕೆ ಹೇಳ್ತಾರ. ಆಯ್ತಾ ಏನ್ ಹೇಳತ್ತೀನ್ರಿ? ಬಗಲ ಕೈ ಹಾಕಿ ಅಂತ ಹಿಡದ ಬೇಡ್ರಿ ಬ್ಯಾಡ್ರಿ ನಾಚಿಕೆ ಬರ್ತೈತಿ ಅಂತ ನಾನು ಬಿಟ್ಟ ಒಂದ್ ಕೆಳಗ ಪೂಜೆ ಹ್ಯಾಂಗ್ ಮಾಡಕ್ ಕೇಳ್ದ. ಇಲ್ರಿ ಒಂದ್ ಕೆಲಸ ಮಾಡ್ರಿಲ್ಲ, ನೀವ ಸ್ವಲ್ಪ ಬಗ್ಗೆ ನಿಮ್ದಿರ್ಲಿಲ್ಲ, ನಾನು ಡುಬ್ಬದ ಮೇಲೆ ನಿಂತು ಪೂಜೆ ಮಾಡ್ತಾನ. ಉಲ್ಟಾ ಪಾಪ ಪದರಾಗ ಹೆಚ್ಚಾತು ಏನ್ ಕಡಿಮೆ ಆತು? ನೀವು ಹೇಳ್ರಿ. ಪಾಪ ಹೆಚ್ಚಾತಲ್ರಿ. ಅಂತ ಮೂಢನಂಬಿಕೆ ಭಕ್ತಿ ಮಾಡಬಾರ್ದು. ದಿಂಡೆ ಬಿಟ್ಟು ಮುಂದೆ ಹೋಗಬಾರ್ದು. ದಿಂಡೆದಾಗ ತಂಬಾಕು ತಿನ್ನಬಾರದು. ಮೊಬೈಲ್ ಅಂತೂ ಮನ್ಯಾಗ ಇಟ್ಟು ಬರ್ಬೇಕು. ಹಿಂದಿನ ಪಂಡ್ರಾಪುರ ವಾರಿ ಮಾಡ್ಲತ್ತೀರಿ ನೀವು. ಮೊಬೈಲ್ ನಿಮಗೆ ಎದಕ್ ಬೇಕಾಗೈತಿ ಹೇಳ್ರಿ? ಹಿಂದಿನ ಸುದ್ದಿ ಹಬ್ಬ ಹಚ್ಚಿದ್ಯಾನ, ಮೋಟರ್ ಚಾಲು ಮಾಡಿದ್ಯಾನ, ನೀವ್ ಉಂಡದ್ಯಾನ, ಇದಕ್ ಹೋಗ್ಯಾನ, ಇದು ಇವೆಲ್ಲ ಎದಕ್ ಬೇಕಾಗ್ಯಾವ ಮೊಬೈಲ್ದಾಗ? ಪಂಡ್ರಾಪುರ ವಾರಿ ಅಂದ್ರ ವಾರಿ ಏನ್ ಪ್ರಯಾಮ ಆಗೈತಿ ಮೊಬೈಲ್ದ? ತಪ್ಪು ತಿಳ್ಕೊಬೇಡ್ರಿ. ಯಾರು ವಯವ್ರಿ ಒಯ್ರಿ, ಇನ್ನೊಂದು ಒಯ್ರಿ. ನಂದ ಅಡ್ಡಿ ಇಲ್ಲ, ಇನ್ನೊಂದು ಒಯ್ರಿ. ಖರೆ ಸಂಸ್ಕೃತ ಭಾಷೆದ ಒಳಗ ಅವ್ರು ಇಲ್ಲಂದಾರ. ಸಜ್ಜನರ ಸಂಘ ಎಂದಿಗೆ ಆಗೋದು, ದುರ್ಜನರ ಸಂಘ ನೊಂದೇನೋ ಹರಿಯೇ. ತಾವು ತಮ್ಮನ್ನು ಸುತ್ತಿಸಿ ಕೊಂಬರು ಹೇವ ಇಲ್ಲದ ಜರಿವರು ಬರೋದು. ಅಂದ್ರ ಎಷ್ಟು ಭಕ್ತಿ ಮಾಡಿದ್ರೆ ಸಹಿತ ಜರದ ಕೆಳಗೆ ಬೀಳ್ದೈತಿ. ಗುಡ್ಡ ಏರ್ಲಕ್ ಹೋಗೋಣ ಮತ್ತು ಜರದ ಕೆಳಗ ಬರ್ತೈತಿ, ಮ್ಯಾಲ ಹೋಗಿ ಮುಟ್ಟುವುದ ಅಂತ ಅವ್ರು ಹೇಳ್ತಾರೆ. ದೇಹ ಜಾವು ದೇಹ ಜಾವು ನೋಡ್ರಿ ಎಲ್ಲಾರು ಎತ್ತ ಹೋಗ್ಬೇಡ್ರಿ. ಮುಗ್ದೈತಿ. ಎಲ್ಲಾರು ಚಿವಡ ಒಂದ್ 5 ನಿಮಿಷ ಕೊಂಡ್ರೆ ತಯಾರಾಗಲೈತಿ. ಎಲ್ಲಾರು ಚಿವಡ ತಗೊಂಡು ಚಾ ಚಿವಡ ತಗೊಂಡು ಪಾಂಡುರಂಗಿ ದೃಢ ಭಾವ ಪಾಂಡುರಂಗಿ ದೃಢ ಭಾವ ಪಾಂಡುರಂಗಿ ದೃಢ ಭಾವ ದೇಹ ಜಾವು ಪರವಾ ಮಾಡಲ್ಲನ ಭಕ್ತಿ ಮಾಡ್ಬೇಕಂತ ಹೇಳ್ತಾರ ತುಕಾರಾಮ್ ಮಹಾರಾಜ. ನಿಮ್ಗೆ ಭೇಟಿ ವಚನಿ ತುಜೆ ಮಂಗಳ ನಾಮ
ಇದಕ್ಕ ಹೇಳತ್ತಿರಲ್ಲ ಆಗ ವಿಷಯ ಬೇರೆ ಕಡೆ ಹೋಗ್ಲಿ, ನೀವೆಲ್ಲರೂ ಶಾಂತಿ ನೀವು ಚಾಲು ಇರ್ಲಿ, ಹಂಗ ನಿಮ್ ಚಾಲು ಇರ್ರಿ. ಅತಿ ಫೋಟೋ ಬಾ, ನಂತರ ಇಟ್ಟು ಬಾ, ಅದ್ರಾಗ ಮತ್ ಐತಿ ಬಾಳ, ಅವಂದ ಪ್ರಸಾದ ಐತಿ. ನೀವು ತಗೋರಿ ಎಲ್ಲಾರು ಹಂಗ ಮಾಡಿಸ್ರಿ. ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠ್ಠಲ ನಾಮ ತುಪ್ಪವ ಬರಿಸಿ ಬಾಯಿ ಚಪ್ಪರಿಸಿರು, ಹಂಗ ಬಾಯಿ ಹೇಳಿದ್ರು, ಹಂಗ ಚಿಗುಡ ತಿನ್ರು ಅಂದಾರ. ವಿಠ್ಠಲ ನಾಮ ತುಪ್ಪವನ್ನು ಬೆರೆಸಿ ಬಾಯಿ ಚಪ್ಪರಿಸಿರು. ರಾಮನಾಮ 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 ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ಅಂತ ಸುಂದರವಾದಂತ ಮಾತು ಹೇಳ್ತಾನೆ ನಾವು ಇರಲಿ. 85 ವರ್ಷದ ಮುದುಕ, 85 ವರ್ಷದ ಮುದುಕ ದವಾಖಾನೆಗೆ ಹಾಕಿರು. 5 ದಿವಸಕ್ಕೆ 5 ಲಕ್ಷ ರೂಪಾಯಿ ಬಿಲ್ಲ. ಸಾಯಿ ಕೈಲಾಸ್ ಕೊಡ್ರೆ 5 ದಿವಸಕ್ಕೆ 5 ಲಕ್ಷ ರೂಪಾಯಿ ಬಿಲ್ ಆತು. ಡಾಕ್ಟರ್ ಡಿಸ್ಚಾರ್ಜ್ ಕೊಟ್ಟ, ಹೊರಗೆ ಮುದುಕ ಬಂದ, ಬಾಗ್ಲಾದ ದವಾಖಾನೆ ಬಾಗ್ಲ ಡಾಕ್ಟರ್ಗೆನ ಮುದುಕನ ಕಣ್ಣಾಗ ನೀರು ಬಂದು, ದಳ 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 ಮುದುಕನ ಕಣ್ಣಾಗ ನೀರು ಬಂದು. ಡಾಕ್ಟರ್ ಓಡಿ ಬಂದು ಕೇಳಿದ, ಅಪ್ಪ ಯಾಕೆ ಬರ್ತಿಪ್ಪ, ನಿನ್ನ ಕಣ್ಣಾಗ ನೀರು ಯಾಕಂತ ಕೇಳಿದ. ನಿನಗೇನು ಆರಾಮಿಲ್ಲನ, ಇನ್ನ ಯಾವ ನೋಡ್ಸಲತ್ತಿನ? ಇಲ್ಲ ಇಲ್ಲಪ್ಪ, ನಾ ಅತಿ ಆರಾಮಾಗೇನಿ, ಮುಂದಿನ ಕಣ್ಣಾಗ ನೀರು ಯಾಕೆ, ಕಣ್ಣಾಗ ನೀರು ಯಾಕಂತ ಕೇಳಿದಾಗ ರೊಕ್ಕ ಹೋಗ್ಯಾವತ್ತೇನ? ಇಲ್ಲ 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 ಇಲ್ಲ, ನಮ್ಮ ಮಕ್ಕಳ ಇನ್ನ ಒಂದು 5 ಲಕ್ಷ ಕೊಡಂಗದಾರು, ಇನ್ನ ಒಂದು 5 ಲಕ್ಷ ಕೊಡಂಗದಾರು, ಅದನ್ನೇನು ಚಿಂತಿಲ್ಲ. ಅದ ಕಣ್ಣಾಗ ನೀರು ಯಾಕ್ತದಲ್ಲಪ್ಪ, ಎಲ್ಲೆಲ್ಲಿ ನನಗೆ ನೋಡ್ಸಲಾಗ್ತೈತಿ ಅಂತ ಡಾಕ್ಟರ್ ಕೇಳಿದ. ಮುದುಕನ 85 ವರ್ಷದ ಮುದುಕನ ಕೇಳಿದ. ಆದ್ರ ಇಲ್ಲಪ್ಪ ರೊಕ್ಕ ರಗಡದಾವ, ಅದೇನಿಲ್ಲ. ಮುದುಕ ಕೇಳಿದ, ಡಾಕ್ಟರ್ ಸರ್ ಕೇಳ್ರಿ ಅಂತಂದ. 85 ವರ್ಷದ ನಾ ಬದುಕೇನಿ, 85 ವರ್ಷದ ನಾ ಬದುಕೇನಿ. ಪರಮಾತ್ಮ ನನಗೆ ಶರೀರ ಕೊಟ್ಟಾನ, ಮುತ್ತಿನಂತ ಶರೀರ ಕೊಟ್ಟಾನ. ಎಂತ ಶರೀರ ನಾ 85 ವರ್ಷದ ಬದುಕಲಾತೀನಿ ಭೂಮಿ ತೇಲಿ ಮ್ಯಾಲ. ಪರಮಾತ್ಮ ನನಗೆ ಎಲ್ಲ ಕೊಟ್ಟು ಕಾಪಾಡ್ಯಾನ. ಶರೀರ ಕೊಟ್ಟಾನು, ಏನು ತಿನ್ನಲಾಕ ಅನ್ನ ಕೊಟ್ಟಾನು, ಸುವಾಸ ತಗೊಳಕ ಗಾಳಿ ಕೊಟ್ಟಾನು, ಬೆಳಿ ಬೆಳಿಲಾಕ ನಮಗ ಬಿಸಿಲು ಕೊಟ್ಟಾನು, ಎಲ್ಲ ತರದಿಂದ ಕೊಟ್ಟು ಕಾಪಾಡ್ಯಾನು. 85 ವರ್ಷ ಆತು ಇಲ್ಲಿವರೆಗೆ ನಾ ಬಂದ. ಭಗವಂತ ಇನ್ನ ತಕ ನನಗೊಂದು ರೂಪಾಯಿ ಬೇಡಿಲ್ಲ, ನೀ 5 ಲಕ್ಷ ಮಾಡಿದೆ ಅಲ್ವೋ ಅಂತಂದ. ಭಗವಂತ ಯಾರಿಗೆ ಏನೋ ಬೇಡಲಾರ್ದಂತ ಭಗವಂತ, ಯಾರಿಗೆ ಏನೋ ಬೇಡಂಗಿಲ್ಲ. ನಮಗ್ ನಾವ ಖರ್ಚು ಮಾಡ್ಕೊಂಡು ಹೋಗೋದೈತಿ, ಯಾರಿಗೆ ಏನೋ ಬೇಡಂಗಿಲ್ಲ. ಬೇಡ ಸಹಿತ ಭಗವಂತ ಕೊಡಂಗಿಲ್ಲ. ಯಾವ ಮಾಯನೆ ಕೊಡ್ತಾನೆ ಅನ್ನೋ ಗೊತ್ತಾಗುದಿಲ್ಲ. ಸ್ವಂತ ಸುಖಬಾಯಿನ ಮನೆಗೆ ಪರಮಾತ್ಮ ಬಂದಿಲ್ಲ, ಸಾವಂತ ಮಾಳಿ ಮನೆಯಾಗ ಬಂದಿಲ್ಲ, ಬೋರಾ ಕುಂಬಾರನ್ನ ಕೆಸರ ತುಳಿಯೋತ್ನ್ಯಾಗ ಆ ಕೂಸನ್ನು ಉಳಿಸಿಲ್ಲ. ಅಂತರಂಗ ಪರಮಾತ್ಮ ಅಂತರಂಗ ಕೊಟ್ಟು ಕಾಪಾಡ್ತಾನು, ಭಾವ ಭಕ್ತಿಯನ್ನು ಕೊಟ್ಟು ಕಾಪಾಡ್ತಾನು. ಸಾವಿರಾರು ಜನ ಹೋದ್ರ ಸಹಿತ ಸ್ವಂತ ಸಕುಬಾಯಿನ ಮನೆಗೆ ಭಗವಂತ ಹ್ಯಾಂಗ ಬಂದಿದ್ದ. ಸಕು ಸಕು ಏಳು ಸಕು ಅಂತಂದವ. ಕಣ್ಣು ತೆಗೆದು ನೋಡ್ತಾಳ, ಮಸ್ತಕದ ಮೇಲೆ ಕೈ ಇಟ್ಟು ಭಗವಂತ. ಅವಾಗ ಸಕುಬಾಯಿ 3 ದಿವಸ ಕಟ್ಟಿ ಹಾಕಿ ಹತ್ತಿ ಅಗದಿ ಠಕಾರ ಆಗಿಬಿಟ್ಲ. ಭಗವಂತ ಯಾವ ಪಡೆದು ಬಂದಿಪ್ಪ, ಯಾವ ಪಡೆದು ಬಂದಿಪ್ಪ. ಕೈಕಾಲ ಹಗ್ಗ ಬೀಸಿದ್ರು ಪುಲೆ ನಮಸ್ಕಾರ ಮಾಡಿದಳು ಸಕು. ಪರಮಾತ್ಮ ಅಲ್ಲಿಂದ ನೀ ಇಲ್ಲಿ ರಾತ್ರಿ ಬಾರದಾಗ ಬಂದಿದಿ ಅಂದ್ರ ಪುಣ್ಯ ಎಟ್ಟು ಇರ್ಬೇಕಪ್ಪ ನಿನ್ನ, ಪುಣ್ಯ ಎಟ್ಟು ಇರಬೇಕು, ಹಿಡಿಸಲಾರಂತ ಪುಣ್ಯ. ಅವಾಗ ಪರಮಾತ್ಮ ಕೇಳಿದ, ಸಕು ನಿನ್ನ ಭಕ್ತಿಗೆ ಮೆಚ್ಚಿ ನಾ ಇಲ್ಲಿವರೆಗೆ ಬಂದಿದ್ದೇನೆ, ಮತ್ತೆ ಕೇಳು ಬೇಡು, ನಿನಗೆ ಏನು ಬೇಕಾದ ನಾ ಕೊಡ್ತೀನಿ ಅಂತ ಅಂದ ಪರಮಾತ್ಮ. ಅಂದ ಇಟುಬ ಅಂದ ಸಕುಬಾಯಿ ಎಲ್ಲ ಹೇಳಿದ ಕಾಲ ಎರಿಸಲ ಕೇಳಿಸ್ತು ಅಂದ. ನಿನಗೆ ಏನು ಬೇಡ್ತಿ ಬೇಡೋದಂದಾಗ ಯಾನಿಲ್ಲ ಭಗವಂತ, ನನಗೆ ಏನೂ ಬೇಡ, ನಾ ಪಂಡ್ರಾಪುರಕ್ಕೆ ಹೋಗ್ಬೇಕಾಗಿತ್ತು ದಿಂಡಿಗುಡ ಅಂತ. ದಿಂಡಿಗುಡ ಪಂಡ್ರಾಪುರಕ್ಕೆ ಹೋಗ್ಬೇಕು. ಯಾನ್ ಹನಿ ಹನಿ ಬಡ್ಕೊಂಡು ದೇವ್ರ ಪಂಡ್ರಾಪುರದಾಗ ಇದ್ದಾವ ನಮ್ಮ ಮಾಲಕನ ನಿನ್ನ ಮುಂದೆ ನಿನ್ನ ಒಬ್ಬಗಿನ ಸಲುವಾಗಿ ದರ್ಶನ ಮಾಡೋ ಸಲುವಾಗಿ ಇಲ್ಲಿ ಬಂದನಿ. ಮತ್ತೆ ಅಲ್ಯಾರದಾರ ಸಕ್ಕು ಅಲ್ಯಾರ ಹೋಗ್ತಿ ಅಂತವ. ಸಂತ ದರ್ಶನೀಯ ಲಾಭ, ಸಂತ ದರ್ಶನೀಯ ಲಾಭ ಪದ್ಮನಾಮ ಜೋಡಿಲ್ಲ. ನಾ ಸಂತರ ದರ್ಶನ ಮಾಡ್ಬೇಕಾಗೈತಿ, ಅಲ್ಲಿ ಹೋಗಿ ಬರ್ಬೇಕಾಗೈತಿ, ನಾನು ಈಗ ಬಿಡೋತಂಗ. ಸಕ್ಕುಬಾಯಿನ ರೂಪ ತೊಟ್ಟು ಕಂಬಕ್ಕೆ ನಿಂದಿರ್ಬೇಕಾದ ಖರೆ ಖರೆ ಸಕ್ಕುಬಾಯಿ ಪಂಡ್ರಾಪುರ
ಪರಮಾತ್ಮ ಇಲ್ಲ ಅಂದ್ರೆ ಹೇಳ್ರಿ ನಾನು ಈ ಜಗತ್ನಾಗ ಪರಮಾತ್ಮ ಅದಾನ ಇಲ್ಲೋ ಅದಕ್ಕೆ ತಾಯಿ ಅಂದ್ರೆ ಎಲ್ಲಾರು ದಿನದಿಂದ ಕೂಡ ಹೋಗ್ರಿ ರಾಮಕೃಷ್ಣಾರಿ ಜಪವನ್ನು ಮಾಡ್ರಿ ಇನ್ನ 7 ದಿವಸ ಐತಿ 8 ದಿವಸ ಐತಿ ಹೋಗುದು ಬರ ಎಲ್ಲೇ ಹೋಗಿ ಮಳಿ ಬೆಳಿ ಎಲ್ಲಾ ಕಡೆ ಆಗ್ಲಿ ಬೇಕಾದ್ರೆ ಬಿಡ್ಲಿ ಅದನ್ನ ನೋಡಿದವರು ಪರಮಾತ್ಮ ನನಗೆ ಶರೀರ ಚೈತನ್ಯ ಚಲೋ ಕೊಟ್ಟದೆಲ್ಲ ನಡ್ಕೋತ ಬರುವಂತ ಕಾಲು ಕೊಟ್ಟದೆಲ್ಲ ಕೈಲೇ ಚಪ್ಪಳಿಗೆ ಬಾರಿಸುವಂತ ಕೈ ಕೊಟ್ಟದೆಲ್ಲ ಕಣ್ಣೇ ನನ್ನ ರೂಪವನ್ನು ನೋಡ್ಲಕ್ಕ ಕಣ್ಣುಗಳನ್ನು ಕೊಟ್ಟಿದೆಯಲ್ಲ ಇದ್ರ ಮುಂದಿನ ನನಗೆ ಯಾವುದು ಬೇಡ ಅಂತ ಹೇಳಿ ತಿಳಿದುಕೊಂಡು ಈ ವಾರಿ ಮಾಡೋದೈತಿ ನಾವು ವಾರಿ ಆಗೋದು ಅಲ್ಲ ವಾರಿ ಅದಕ್ಕೆ ಮಾಡಬೇಕು ಬಂದಂತ ಕಷ್ಟಗಳನ್ನು ಬಯಲು ಮಾಡ್ಲಕ್ಕ ಅದಕ್ಕೆ ವಾರಕ್ಕರಿ ಅಂತ ನಾವು ವಾರಿ ಆಗಿ ಹೋಗುದು ಅಲ್ಲ ಅಂತ ಅವ್ರು ಹೇಳ್ತಾರೆ ತುಕಾರಾಮ್ ಮಹಾರಾಜ್ ಇರ್ಲಿ ಬೋಲಾ ಪುಂಡರಿ ಕಳಿಸ ಬಹಳ ಯಂತ್ರ ಐತಿ ಇನ್ನ ಕಳಿಸ್ತಕ್ಕ ಆವಾಜ್ ಹೋಗಿಲ್ಲ ಅದ್ರ ಮ್ಯಾಲ ದಾಟಿ ಆವಾಜ್ ನಮಗೆ ಹೋಗ್ಬೇಕು ಅವಾಗ ಅಲ್ಲಿ ಮುಗಿಸ್ತಕ್ಕ ಇರ್ಲಿ ಚಿವಡ ಕೂಡ ಕೊಟ್ರಪ್ಪ ಎಲ್ಲ ಕಡೆ